ಇವತ್ತಿನ NMMS ಪರೀಕ್ಷೆಯ ಏನಪ್ಪ ಅಂದರೆ ಮ್ಯಾಟಲ್ಲಿ ಮೆಂಟಲ್ ಎಬಿಲಿಟಿಯಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ. ಏನು ಕ್ವಶನ್ಪ್ಪ ಅಂದರೆ, ಇಲ್ಲಿ ಬೇರೆ ಬೇರೆ ಕಲೆಗಳನ್ನು ಪ್ರದರ್ಶಿಸುವಂತಹ ಬೇರೆ ಬೇರೆ ಜನರು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ, ಚೌಕದಲ್ಲಿ ಒಂದಷ್ಟು ಜನ, ಹೌದಾ, ಈಗ ವೃತ್ತದಲ್ಲಿ ಭರತನಾಟ್ಯ ಆಡುವಂಥವ್ರು, ಕಥಕಳಿ ಆಡುವಂಥವ್ರು ಆಯತದಲ್ಲಿ, ಒಡಿಸ್ಸಿಯವರು ಚೌಕದಲ್ಲಿ, ತ್ರಿಭುಜದಲ್ಲಿ ಯಕ್ಷಗಾನ, ಈ ರೀತಿಯಾಗಿ ಬೇರೆ ಬೇರೆ ಕೊಟ್ಟಿದ್ದಾರೆ. ಹಾಗಾದರೆ ನೀವು ಡಯಾಗ್ರಾಮನ್ನು ನೋಡಿದಾಗ 16 ಜನ ಏನಿದಾರಲ್ಲ, ಭರತನಾಟ್ಯ ಮಾತ್ರ ಮಾಡುವಂಥ ಕಲಾವಿದರು ಕೇಳಿದ್ದಾರೆ. 16 ಜನ ಇದಾರಲ್ಲ, ಅವರು ವೃತ್ತವನ್ನು ಬಿಟ್ಟು ಆಯತ, ತ್ರಿಭುಜ, ಚೌಕ ಇದ್ರ ಯಾವುದರಲ್ಲೂ ಕಾಣಿಸ್ಕೊಳ್ಳೋದಿಲ್ಲ. ಹಾಗಾದರೆ ಇದಕ್ಕೆ ಆಪ್ಷನ್ ಬಿ ಏನಪ್ಪ ಅಂದರೆ ರೈಟ್ ಆನ್ಸರು. ಇನ್ನು ಕ್ವಶನ್ ನಂಬರ್ 61 ಸಂಖ್ಯೆ 1 ಪ್ರತಿನಿಧಿಸುವುದು. ಯಕ್ಷಗಾನ ಕಲಾವಿದರನ್ನು ಮಾತ್ರ, ಯಕ್ಷಗಾನ, ಭರತನಾಟ್ಯ, ಒಡಿಸ್ಸಿ ಕಲಾವಿದರನ್ನು ಮಾತ್ರ. ಇಲ್ಲಿ ಒಂದು ಸ್ವಲ್ಪ ನಾವು ಫಿಗರನ್ನು ನೋಡಿದಾಗ ನೋಡಿರಿ, ಚೌಕ ಏನಿದೆಯಲ್ಲ ಇದು ಇಲ್ಲಿ ಇದನ್ನು ಬಿಟ್ಟಿದೆ ಒಂದು. ಹಾಗಾದ್ರೆ ಆ ಒಂದು ಆಯತಕ್ಕೂ ಸಂಬಂಧಪಡ್ತದೆ, ವೃತ್ತಕ್ಕೂ ಸಂಬಂಧಪಡ್ತದೆ, ಆಮೇಲೆ ತ್ರಿಭುಜಕ್ಕೆ ಸಂಬಂಧಪಡ್ತದೆ, ಆದರೆ ಚೌಕಕ್ಕೆ ಸಂಬಂಧಪಡೋದಿಲ್ಲ. ಹಾಗಾದರೆ ಒಡಿಸ್ಸಿಯನ್ನು ಬಿಟ್ಟು ಉಳಿದವರು ಎಲ್ಲ ಬರ್ತಾರೆ. ಒಡಿಸ್ಸಿಯನ್ನು ಬಿಟ್ಟು ಉಳಿದವರು ಎಲ್ಲ ಬರ್ತಾರೆ ಅಂದರೆ ನಾವು ಯಕ್ಷಗಾನ, ಭರತನಾಟ್ಯ ಮತ್ತು ಕಥಕ ಕಲಾವಿದರನ್ನು ಮಾತ್ರ ಒಳಗೊಂಡಿದೆ. ಅಂದರೆ ಒಬ್ಬರು ಯಕ್ಷಗಾನ ಕಲಾವಿದರು ಇದ್ದಾರೆ, ಅವನು ಭರತನಾಟ್ಯನೂ ಮಾಡ್ತಾನೆ, ಅವನು ಕಥಕಳಿನೂ ಆಡ್ತಾನೆ ಅಂತ ಅರ್ಥ. ಆಪ್ಷನ್ ಸಿ ಇದಕ್ಕೇನಪ್ಪ ಅಂದರೆ ರೈಟ್ ಆನ್ಸರ್.